ಸ್ನೇಹಿತರೆ MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ವಿಡಿಯೋಗಳಿದೆ, ಆ ವಿಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ, ನಮಸ್ಕಾರ. ದಿನಾಂಕ 21/5/2021 ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿರುವಂತಹ ಎಪಿಸೋಡ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆ ವಿವರಣೆಗಳ ಮೇಲೂ ಕೂಡ ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇರುತ್ತೆ. ಅದೇ ರೀತಿ ಈ ಎಪಿಸೋಡ್ನ ಕೊನೆಗೆ 2 ಪ್ರಶ್ನೆಗಳನ್ನು ಕೊಟ್ಟಿರ್ತೀವಿ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದರೆ ಆ 2 ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ. ನಿಮ್ಮ ಸರಿ ಉತ್ತರದ ನಿರೀಕ್ಷೆಯಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಆಲ್ ದ ಬೆಸ್ಟ್. ಭಾರತದಲ್ಲಿ ಸಗಟು ಬೆಲೆ ಸೂಚ್ಯಂಕ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ WPI ಲೆಕ್ಕಾಚಾರ ಮಾಡಲು ನಿಗದಿಪಡಿಸಿದ ಮೂಲ ವರ್ಷ ಯಾವುದು? 2011-12. ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರದ ಉತ್ತೇಜನ ಇಲಾಖೆ ಇತ್ತೀಚೆಗೆ ಭಾರತದಲ್ಲಿ ಸಗಟು ಬೆಲೆಯನ್ನು ಏಪ್ರಿಲ್ 2021ಕ್ಕೆ ಬಿಡುಗಡೆ ಮಾಡಿತು. ಏಪ್ರಿಲ್ 2021ರ ವಾರ್ಷಿಕ ಹಣದುಬ್ಬರ ದರ 10.49%. ಏಪ್ರಿಲ್ 2021ರ ಹೋಲ್ಸೇಲ್ ಪ್ರೈಸ್ ಇನ್ ಇಂಡಿಯಾ 128.1ರಷ್ಟಿತ್ತು. ಹೋಲ್ಸೇಲ್ ಪ್ರೈಸ್ ಇನ್ ಇಂಡಿಯಾ ಲೆಕ್ಕಾಚಾರದ ಮೂಲ ವರ್ಷವನ್ನು 2011-12 ಎಂದು ನಿಗದಿಪಡಿಸಲಾಗಿದೆ. ಸೊ 1 ಈಸ್ ದಿ ರೈಟ್ ಆನ್ಸರ್. EYನ ನವೀಕರಿಸಬಹುದಾದ ಇಂಧನ ದೇಶ ಆಕರ್ಷಣೆಯ ಸೂಚ್ಯಂಕ ರಿನ್ಯೂಯಬಲ್ ಎನರ್ಜಿ ಕಂಟ್ರಿ ಅಟ್ರಾಕ್ಟಿವ್ನೆಸ್ ಇಂಡೆಕ್ಸ್ ನಲ್ಲಿ ಯಾವ ದೇಶ ಅಗ್ರಸ್ಥಾನದಲ್ಲಿದೆ? USA. ಸೋಲಾರ್ ಫೋಟೋವೋಲ್ಟಿಕ್ PV ಫ್ರಂಟ್ನಲ್ಲಿ ಅಸಾಧಾರಣ ಕಾರ್ಯಕ್ಷಮತೆಯಿಂದಾಗಿ ಭಾರತವು EYನ ನವೀಕರಿಸಬಹುದಾದ ಇಂಧನ ದೇಶ ಆಕರ್ಷಣೆಯ ಸೂಚ್ಯಂಕದಲ್ಲಿ 3ನೇ ಸ್ಥಾನದಲ್ಲಿದೆ. ಹಿಂದಿನ ಸೂಚ್ಯಂಕ ಅಂದರೆ 4ನೇ ಸ್ಥಾನದಿಂದ ಭಾರತವು 3ನೇ ಸ್ಥಾನಕ್ಕೆ ಬಂದಿದೆ. ಇದಕ್ಕೆ ಸೋಲಾರ್ ಫೋಟೋವೋಲ್ಟಿಕ್ ಫ್ರಂಟ್ನ ಅಸಾಧಾರಣ ಕಾರ್ಯಕ್ಷಮತೆಯೇ ಕಾರಣ. ರಿನ್ಯೂಯಬಲ್ ಎನರ್ಜಿ ಕಂಟ್ರಿ ಅಟ್ರಾಕ್ಟಿವ್ನೆಸ್ ಇಂಡೆಕ್ಸ್ 57ರಲ್ಲಿ US ಉನ್ನತ ಸ್ಥಾನವನ್ನು ಉಳಿಸಿಕೊಂಡಿದೆ. ಚೀನಾ 2ನೇ ಸ್ಥಾನವನ್ನು ಉಳಿಸಿಕೊಂಡಿದೆ. US ಇತ್ತೀಚೆಗೆ ಆಯೋಜಿಸಿದ ಹವಾಮಾನ ಶೃಂಗಸಭೆಯಲ್ಲಿ 2030ರ ವೇಳೆಗೆ ನವೀಕರಿಸಬಹುದಾದ ಇಂಧನ ವಿದ್ಯುತ್ ಸಾಮರ್ಥ್ಯಕ್ಕಾಗಿ 450 GW ಸ್ಥಾಪಿಸಲು ಭಾರತ ಬದ್ಧವಾಗಿದೆ. ಸೊ 2 ಈಸ್ ದಿ ರೈಟ್ ಆನ್ಸರ್. ಸಾಫ್ಟ್ ಬ್ಯಾಂಕ್ ಬೆಂಬಲಿತ SB ಎನರ್ಜಿಯನ್ನು $3.5 ಬಿಲಿಯನ್ ಡೀಲ್ನಲ್ಲಿ ಖರೀದಿಸಲು ಈ ಕೆಳಗಿನ ಯಾವ ಕಂಪನಿ ಘೋಷಿಸಿದೆ? ಅದಾನಿ ಗ್ರೀನ್ ಎನರ್ಜಿ. ಭಾರತೀಯ ನವೀಕರಿಸಬಹುದಾದ ಇಂಧನ ಕಂಪನಿ ಅದಾನಿ ಗ್ರೀನ್ ಎನರ್ಜಿ ಲಿಮಿಟೆಡ್ ಮೇ 19ರಂದು ಸಾಫ್ಟ್ ಬ್ಯಾಂಕ್ ಗ್ರೂಪ್ ಕಾರ್ಪ್ ಬೆಂಬಲಿತ SB ಎನರ್ಜಿ ಹೋಲ್ಡಿಂಗ್ಸ್ ಲಿಮಿಟೆಡ್ ಅನ್ನು $3.5 ಬಿಲಿಯನ್ ಉದ್ಯಮ ಮೌಲ್ಯಕ್ಕೆ ಖರೀದಿಸುವುದಾಗಿ ತಿಳಿಸಿದೆ. ಇದು ಸಾಫ್ಟ್ ಬ್ಯಾಂಕ್ ಗ್ರೂಪ್ ಕ್ಯಾಪಿಟಲ್ ಲಿಮಿಟೆಡ್ ಹೊಂದಿರುವ 80% ಪಾಲನ್ನು ಮತ್ತು ಉಳಿದವುಗಳನ್ನು ಭಾರತೀಯ ಸಂಘ ಸಂಸ್ಥೆ ಭಾರತಿ ಗ್ಲೋಬಲ್ ಲಿಮಿಟೆಡ್ ಒಡೆತನದ ನಗದು ವ್ಯವಹಾರದಲ್ಲಿ ಖರೀದಿಸುತ್ತದೆ. ಈ ಒಪ್ಪಂದವು ಅದಾನಿ ಗ್ರೀನ್ಗೆ ತನ್ನ ನಿರೀಕ್ಷಿತ ಟೈಮ್ಲೈನ್ಗಿಂತ 4 ವರ್ಷಗಳ ಮುಂಚಿತವಾಗಿ ತನ್ನ ಉದ್ದೇಶಿತ ನವೀಕರಿಸಬಹುದಾದ 25 ಗಿಗಾವ್ಯಾಟ್ಗಳ GW ಬಂಡವಾಳವನ್ನು ಸಾಧಿಸಲು ಅನುವು ಮಾಡಿಕೊಡುತ್ತದೆ. ಸೊ 2 ಈಸ್ ದಿ ರೈಟ್ ಆನ್ಸರ್. ಜಲಾಂತರ್ಗಾಮಿ ಕೇಬಲ್ ಸರಬರಾಜುದಾರ ಸಬ್ಕಾಮ್ನೊಂದಿಗೆ ಅತಿ ದೊಡ್ಡ ಅಂತಾರಾಷ್ಟ್ರೀಯ ಸಾಗರದೊಳಗಿನ ಕೇಬಲ್ ನೆಟ್ವರ್ಕ್ ನಿರ್ಮಿಸಲು ಯಾವ ಟೆಲಿಕಾಂ ಆಪರೇಟರ್ ಜಾಗತಿಕ ಒಕ್ಕೂಟಕ್ಕೆ ಸೇರಿದೆ? ರಿಲಯನ್ಸ್ ಜಿಯೋ. ಟೆಲಿಕಾಂ ಆಪರೇಟರ್ ರಿಲಯನ್ಸ್ ಜಿಯೋ ಭಾರತವನ್ನು ಕೇಂದ್ರೀಕರಿಸಿದ ಅತಿದೊಡ್ಡ ಅಂತಾರಾಷ್ಟ್ರೀಯ ಜಲಾಂತರ್ಗಾಮಿ ಕೇಬಲ್ ವ್ಯವಸ್ಥೆಯನ್ನು ಜಾಗತಿಕ ಪಾಲುದಾರರು ಮತ್ತು ಜಲಾಂತರ್ಗಾಮಿ ಕೇಬಲ್ ಸರಬರಾಜುದಾರ ಸಬ್ಕಾಮ್ನೊಂದಿಗೆ ನಿರ್ಮಿಸುತ್ತಿದೆ. ಕಂಪನಿಯು ನಿಯೋಜಿಸಲು ಯೋಜಿಸಿರುವ 2 ಜಲಾಂತರ್ಗಾಮಿ ಕೇಬಲ್ ವ್ಯವಸ್ಥೆಗಳು ಭಾರತವನ್ನು ಏಷ್ಯಾ ಪೆಸಿಫಿಕ್ ಮಾರುಕಟ್ಟೆಗಳೊಂದಿಗೆ ಸಿಂಗಾಪುರ್, ಥೈಲ್ಯಾಂಡ್ ಮತ್ತು ಮಲೇಷ್ಯಾ ಮತ್ತು ಇತರರನ್ನು ಇಟಲಿ ಮತ್ತು ಆಫ್ರಿಕಾದೊಂದಿಗೆ ಸಂಪರ್ಕಿಸುತ್ತದೆ. ಸೊ 3 ಈಸ್ ದಿ ರೈಟ್ ಆನ್ಸರ್. ಕೋವಿಡ್-19ನ ವಿವಿಧ ರೂಪಾಂತರಿತ ತಳಿಗಳಲ್ಲಿ ಪತ್ತೆ ಹಚ್ಚಲು ಅನುಕೂಲವಾಗುವಂತೆ ಈ ಕೆಳಗಿನ ಯಾವ ಸಂಸ್ಥೆಯು ನೋವೆಲ್ ಜೀನ್ ಟಾರ್ಗೆಟ್ಸ್ಗಳೊಂದಿಗೆ ಹೊಸ ಮಲ್ಟಿಪ್ಲೆಕ್ಸ್ RT-PCR ಕಿಟ್ ಅನ್ನು ಅಭಿವೃದ್ಧಿಪಡಿಸಿದೆ? ಶ್ರೀ ಚೈತ್ರ ತಿರುನಾಲ್ ಇನ್ಸ್ಟಿಟ್ಯೂಟ್ ಫಾರ್ ಮೆಡಿಕಲ್ ಸೈನ್ಸಸ್ ಅಂಡ್ ಟೆಕ್ನಾಲಜಿ.
ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಡಿಎಸ್ಟಿ ಅಡಿಯಲ್ಲಿ ರಾಷ್ಟ್ರೀಯ ಪ್ರಾಮುಖ್ಯತೆಯ ಸಂಸ್ಥೆಯಾದ ಶ್ರೀ ಚಿತ್ರ ತಿರುನಾಲ್ ಇನ್ಸ್ಟಿಟ್ಯೂಟ್ ಫಾರ್ ಮೆಡಿಕಲ್ ಸೈನ್ಸಸ್ ಅಂಡ್ ಟೆಕ್ನಾಲಜಿ ಹೊಸ ಮಲ್ಟಿಪ್ಲೆಕ್ಸ್ ಆರ್ಟಿಪಿಸಿಆರ್ ಕಿಟ್ ಅನ್ನು ಅಭಿವೃದ್ಧಿಪಡಿಸಿದೆ. ಕೋವಿಡ್-19ನ ವಿವಿಧ ರೂಪಾಂತರಿತ ತಳಿಗಳನ್ನು ಪತ್ತೆ ಹಚ್ಚಲು ಅನುಕೂಲವಾಗುವಂತೆ ಹೊಸ ಕಿಟ್ ಅನ್ನು ನೊವೆಲ್ ಜೀನ್ ಗುರಿಗಳೊಂದಿಗೆ ಅಭಿವೃದ್ಧಿಪಡಿಸಲಾಗಿದೆ. ಹೊಸ ಕಿಟ್ ಮಲ್ಟಿಪ್ಲೆಕ್ಸ್ ಟ್ಯಾಕ್ಮ್ಯಾನ್ ರಸಾಯನಶಾಸ್ತ್ರವನ್ನು ಬಳಸುತ್ತದೆ. ಇದು ಏಕಕಾಲದಲ್ಲಿ ಎಲ್ಲ 3 ಜೀನ್ಗಳನ್ನು ಒಂದೇ ಕ್ರಿಯೆಯಲ್ಲಿ ವರ್ತಿಸುತ್ತದೆ. ಮೇ 14, 2021ರಂದು ಕಿಟ್ ಅನ್ನು ವಾಣಿಜ್ಯೀಕರಿಸಲು ಶ್ರೀ ಚೈತ್ರ ಟ್ಯುರ್ನಲ್ ಇನ್ಸ್ಟಿಟ್ಯೂಟ್ ಫಾರ್ ಮೆಡಿಕಲ್ ಸೈನ್ಸಸ್ ಅಂಡ್ ಟೆಕ್ನಾಲಜಿ SCTIMST ಹೈದರಾಬಾದ್ನ ಹುವೆಲ್ ಲೈಫ್ ಸೈನ್ಸಸ್ನೊಂದಿಗೆ ಪರವಾನಗಿ ಒಪ್ಪಂದಕ್ಕೆ ಸಹಿ ಹಾಕಿದೆ. ಸೊ 1 is the right answer. ಭಾರತೀಯ SARS-CoV-2 ಜೀನೋಮಿಕ್ಸ್ ಒಕ್ಕೂಟದ ವೈಜ್ಞಾನಿಕ ಸಲಹಾ ಗುಂಪಿನ ಅಧ್ಯಕ್ಷ ಸ್ಥಾನಕ್ಕೆ ಇತ್ತೀಚೆಗೆ ರಾಜೀನಾಮೆ ನೀಡಿದ ಹಿರಿಯ ವೈರಾಲಜಿಸ್ಟ್ ಹೆಸರೇನು? ಶಾಹಿದ್ ಜಮೀಲ್. ಹಿರಿಯ ವೈರಾಲಜಿಸ್ಟ್ ಶಾಹಿದ್ ಜಮೀಲ್ ಅವರು ಇಂಡಿಯನ್ SARS-CoV-2 ಜೀನೋಮಿಕ್ಸ್ ಕಾನ್ಸೋರ್ಟಿಯಂ ಇನ್ಸಾಕಾಗ್ ನ ವೈಜ್ಞಾನಿಕ ಸಲಹಾ ಗುಂಪಿನ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಭಾರತದಲ್ಲಿ ಕೋವಿಡ್-19 ಪರಿಚಲನೆ ತಳಿಗಳ ಕಣ್ಗಾವಲುಗಾಗಿ ಕಳೆದ ವರ್ಷ ಡಿಸೆಂಬರ್ನಲ್ಲಿ ಕೇಂದ್ರ ಸರ್ಕಾರವು ಸ್ಥಾಪಿಸಿದ ವೇದಿಕೆಯಾಗಿದೆ. ಇನ್ಸಾಕಾಗ್ ಕೊರೋನಾ ವೈರಸ್ನ 6 ರೂಪಾಂತರಗಳಲ್ಲಿ ಭಾರತವು 3 ರೂಪಾಂತರಗಳೊಂದಿಗೆ ವ್ಯವಹರಿಸುತ್ತಿದೆ. ಅವು B.1.1.7 ಯುಕೆ ರೂಪಾಂತರ, B.1.351 ದಕ್ಷಿಣ ಆಫ್ರಿಕಾ ರೂಪಾಂತರ ಮತ್ತು P.1 ಬ್ರೆಜಿಲ್ ರೂಪಾಂತರ. ಸೊ 3 is the right answer. ಆಮ್ಲಜನಕ ಉತ್ಪಾದನಾ ಸಾಮರ್ಥ್ಯವನ್ನು ದ್ವಿಗುಣಗೊಳಿಸಲು ಯಾವ ರಾಜ್ಯವು ಹೊಸ ನೀತಿಯನ್ನು ಪ್ರಾರಂಭಿಸಿದೆ? ಆಂಧ್ರಪ್ರದೇಶ. ರಾಜ್ಯದ ಆಮ್ಲಜನಕ ಉತ್ಪಾದನಾ ಸಾಮರ್ಥ್ಯವನ್ನು ಈಗಿರುವ 360 ಮೆಟ್ರಿಕ್ ಟನ್ ಸಾಮರ್ಥ್ಯದಿಂದ 700 ಮೆಟ್ರಿಕ್ ಟನ್ಗೆ ದ್ವಿಗುಣಗೊಳಿಸಲು ಆಂಧ್ರಪ್ರದೇಶದ ಮುಖ್ಯಮಂತ್ರಿ ವೈಎಸ್ ಜಗನ್ಮೋಹನ್ ರೆಡ್ಡಿ 2021-22ರ ಹೊಸ ಆಂಧ್ರಪ್ರದೇಶದ ಕೈಗಾರಿಕಾ ಅನಿಲಗಳು ಮತ್ತು ವೈದ್ಯಕೀಯ ಆಮ್ಲಜನಕ ಉತ್ಪಾದನಾ ನೀತಿಯನ್ನು ಅನಾವರಣಗೊಳಿಸಿದ್ದಾರೆ. ಸೊ 1 is the right answer. ತನ್ನ ಕೋವಿಡ್-19 ಲಸಿಕೆ ತಯಾರಿಸಲು ಜಾನ್ಸನ್ ಮತ್ತು ಜಾನ್ಸನ್ ಯಾವ ಭಾರತೀಯ ಫಾರ್ಮಾ ಕಂಪನಿಯೊಂದಿಗೆ ಪಾಲುದಾರಿಕೆ ಹೊಂದಿದ್ದಾರೆ? ಬಯೋಲಾಜಿಕಲ್ ಇ. ಯುಎಸ್ ಫಾರ್ಮಾಸ್ಯೂಟಿಕಲ್ ಕಂಪನಿ ಜಾನ್ಸನ್ ಮತ್ತು ಜಾನ್ಸನ್ ತನ್ನ ಕೋವಿಡ್-19 ಲಸಿಕೆ ತಯಾರಿಸಲು ಭಾರತದಲ್ಲಿ ತೆಲಂಗಾಣ ಮೂಲದ ಫಾರ್ಮಾ ಕಂಪನಿಯಾದ ಬಯೋಲಾಜಿಕಲ್ ಇ ಯೊಂದಿಗೆ ಪಾಲುದಾರಿಕೆ ಹೊಂದಿದೆ. ಜಾನ್ಸನ್ ಕೋವಿಡ್-19 ಲಸಿಕೆಯನ್ನು ಈಗಾಗಲೇ ಯುರೋಪ್, ಯುಕೆ ಮತ್ತು ಥೈಲ್ಯಾಂಡ್ ಹಾಗೂ ದಕ್ಷಿಣ ಆಫ್ರಿಕಾ ಸೇರಿದಂತೆ ಇತರ ರಾಷ್ಟ್ರಗಳಲ್ಲಿ ಅನುಮೋದನೆ ನೀಡಲಾಗಿದೆ. ಸೊ 1 is the right answer. ಪ್ರತಿ ವರ್ಷ ಯಾವ ದಿನದಂದು ವಿಶ್ವ ಜೇನುನೊಣ ವರ್ಲ್ಡ್ ಬೀ ಡೇಗಳ ದಿನವನ್ನು ಆಚರಿಸಲಾಗುತ್ತದೆ? ಮೇ 20. ಪರಿಸರ ವ್ಯವಸ್ಥೆಗೆ ಜೇನುನೊಣಗಳು ಮತ್ತು ಇತರ ಪರಾಗಸ್ಪರ್ಶಕಗಳ ಪಾತ್ರವನ್ನು ಅಂಗೀಕರಿಸಲು ಪ್ರತಿ ವರ್ಷ ಮೇ 20ರಂದು ವಿಶ್ವ ಜೇನುನೊಣ ವರ್ಲ್ಡ್ ಬೀ ಡೇಗಳ ದಿನ ಆಚರಿಸಲಾಗುತ್ತದೆ. ವಿಶ್ವ ಜೇನುನೊಣ ವರ್ಲ್ಡ್ ಬೀ ಡೇಗಳ ದಿನ 2021ರ ವಿಷಯವೆಂದರೆ ಬಿ ಎಂಗೇಜ್ಡ್, ಬಿಲ್ಡ್ ಬ್ಯಾಕ್ ಬೆಟರ್ ಫಾರ್ ಬೀಸ್. ಈ ದಿನವು 1734ರಲ್ಲಿ ಆಂಟನ್ ಜಾನ್ಸಾ ಅವರ ಜನ್ಮದಿನವನ್ನು ಸೂಚಿಸುತ್ತದೆ. ಅವರು 18ನೇ ಶತಮಾನದಲ್ಲಿ ತಮ್ಮ ಸ್ಥಳೀಯ ಸ್ಲೋವೇನಿಯಾದಲ್ಲಿ ಆಧುನಿಕ ಜೇನು ಸಾಕಣೆ ತಂತ್ರಗಳನ್ನು ಪ್ರಾರಂಭಿಸಿದರು. ಈ ದಿನವನ್ನು ಸ್ಲೋವೇನಿಯಾ ಪ್ರಸ್ತಾಪಿಸಿತು ಮತ್ತು ಯುಎನ್ ಸದಸ್ಯ ರಾಷ್ಟ್ರಗಳು ಡಿಸೆಂಬರ್ 2017ರಲ್ಲಿ ಘೋಷಿಸಿತು. ಮೊದಲ ವಿಶ್ವ ಜೇನುನೊಣ ವರ್ಲ್ಡ್ ಬೀ ಡೇಗಳ ದಿನವನ್ನು 2018ರಲ್ಲಿ ಆಚರಿಸಲಾಯಿತು. ಸೊ 1 is the right answer. ಈ ಯಾವ ಭಾರತೀಯ ಮೂಲದವರನ್ನು ಶ್ವೇತಭವನದಲ್ಲಿ ಅಮೆರಿಕ ಅಧ್ಯಕ್ಷರ ಹಿರಿಯ ಸಲಹೆಗಾರರಾಗಿ ನೇಮಿಸಲಾಗಿದೆ? ನೀರಾ ಟಂಡನ್. ಯುಎಸ್ ಆಡಳಿತವು 2021ರ ಮೇ 17ರಂದು ಶ್ವೇತಭವನದಲ್ಲಿ ಅಧ್ಯಕ್ಷ ಜೋ ಬಿಡೆನ್ ಅವರ ಹಿರಿಯ ಸಲಹೆಗಾರರಾಗಿ ಭಾರತೀಯ ಅಮೆರಿಕನ್ ನೀರಾ ಟಂಡನ್ ಅವರನ್ನು ನೇಮಿಸಿದೆ. 50 ವರ್ಷದ ಟಂಡನ್ ಪ್ರಸ್ತುತ ಪ್ರಗತಿಪರ ಥಿಂಕ್ ಟ್ಯಾಂಕ್ ಸೆಂಟರ್ ಫಾರ್ ಅಮೆರಿಕನ್ ಪ್ರೋಗ್ರೆಸ್ CAPಯ ಅಧ್ಯಕ್ಷ ಮತ್ತು CEO ಆಗಿದ್ದಾರೆ. ಸೊ 3 is the right answer. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಸ್ಪಾಟ್ ತಂತ್ರಜ್ಞಾನವನ್ನು ಯಾವ ಉದ್ದೇಶಕ್ಕಾಗಿ ಅಭಿವೃದ್ಧಿಪಡಿಸಲಾಗಿದೆ? ಕೊರೋನಾ ವೈರಸ್ ಪರೀಕ್ಷೆ. ಇಲಿನಾಯ್ಸ್ ವಿಶ್ವವಿದ್ಯಾಲಯದ ಉರ್ಬಾನಾ ಚಾಂಪಿಯನ್ ಸಂಶೋಧಕರು ಸ್ಕೇಲೆಬಲ್ ಮತ್ತು ಪೋರ್ಟಬಲ್ ಟೆಸ್ಟಿಂಗ್ ಸ್ಪಾಟ್ ಎಂಬ ಹೊಸ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದ್ದಾರೆ.
30 ನಿಮಿಷಗಳಿಗಿಂತ ಕಡಿಮೆ ಅವಧಿಯಲ್ಲಿ ಲಾಲಾರಸದ ಮಾದರಿಯಿಂದ ನಿಖರ ಫಲಿತಾಂಶಗಳನ್ನು ಪಡೆಯಲು ಇದನ್ನು ಕೊರೋನಾ ವೈರಸ್ ಪರೀಕ್ಷೆಯಾಗಿ ಬಳಸಬಹುದು. ಫಲಿತಾಂಶಗಳನ್ನು ಪಡೆಯಲು ಪ್ರತಿ ಮಾದರಿಯನ್ನು ಬಿಸಿ ಮಾಡುವ ಮತ್ತು ತಂಪಾಗಿಸುವ ಸಂಕೀರ್ಣ ಪ್ರಕ್ರಿಯೆಯ ಅಗತ್ಯವಿರುವುದಿಲ್ಲ. ಸ್ಪಾಟ್ ಸಹ ಪ್ರತಿ ಸ್ಯಾಂಪಲ್ಗೆ ಅನೇಕ ಜೀನ್ಗಳನ್ನು ಪತ್ತೆ ಮಾಡುತ್ತದೆ. ಸೊ 2 is the right answer. ಸ್ಟೇಟ್ ಆಫ್ ದಿ ಎಕಾನಮಿ ವರದಿಯನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡುತ್ತದೆ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಭಾರತದ ಕೇಂದ್ರ ಬ್ಯಾಂಕ್ ರಿಸರ್ವ್ ಬ್ಯಾಂಕ್ ತನ್ನ ಮಾಸಿಕ ಬುಲೆಟಿನ್ ಜೊತೆಗೆ ಸ್ಟೇಟ್ ಆಫ್ ದಿ ಎಕಾನಮಿ ವರದಿಯನ್ನು ಬಿಡುಗಡೆ ಮಾಡಿದೆ. ಏಪ್ರಿಲ್ ತಿಂಗಳ ಇತ್ತೀಚಿನ ವರದಿಯ ಪ್ರಕಾರ ಕೊರೋನಾ ಮೊದಲ ಅಲೆಗೆ ಹೋಲಿಸಿದರೆ ನೈಜ ಆರ್ಥಿಕತೆಯ ಮೇಲೆ ಎರಡನೇ ತರಂಗದ ಪ್ರಭಾವವು ಇಲ್ಲಿಯವರೆಗೆ ಸೀಮಿತವಾಗಿದೆ ಎಂದು ಅದು ಹೇಳಿದೆ. ಇದು ಏಪ್ರಿಲ್ 2021ರಲ್ಲಿ ಅತಿ ಹೆಚ್ಚು ಜಿಎಸ್ಟಿ ಸಂಗ್ರಹವನ್ನು ಎತ್ತಿ ಹೇಳಿದೆ. ಸೊ 2 is the right answer. $735 ಮಿಲಿಯನ್ ನಿಖರತೆ ನಿರ್ದೇಶಿತ ಶಸ್ತ್ರಾಸ್ತ್ರಗಳನ್ನು ಇಸ್ರೇಲ್ಗೆ ಮಾರಾಟ ಮಾಡಲು ಯಾವ ದೇಶ ಅನುಮೋದಿಸಿದೆ? ಯುಎಸ್ಎ. ಯುಎಸ್ ಅಧ್ಯಕ್ಷ ಜೋ ಬಿಡೆನ್ ಅವರ ಆಡಳಿತವು $735 ಮಿಲಿಯನ್ ನಿಖರ ಮಾರ್ಗದರ್ಶಿ ಶಸ್ತ್ರಾಸ್ತ್ರಗಳನ್ನು ಇಸ್ರೇಲ್ಗೆ ಮಾರಾಟ ಮಾಡಲು ಅನುಮೋದಿಸಿತು. ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನಿಯನ್ ಉಗ್ರರ ನಡುವಿನ ಭೀಕರ ಹಿಂಸಾಚಾರದ ಸಮಯದಲ್ಲಿ ಬೋಯಿಂಗ್ ಕೋ ತಯಾರಿಸಿದ ಡೈರೆಕ್ಟ್ ಅಟ್ಯಾಕ್ ಮುನಿಷನ್ಸ್ ಆರ್ JDAMS ಮಾರಾಟ ಆಗುತ್ತಿದೆ. ಸೊ 3 is the right answer. 80 ಮಿಲಿಯನ್ ಡೋಸ್ ಕೋವಿಡ್-19 ಲಸಿಕೆಗಳನ್ನು ಅಗತ್ಯವಿರುವ ದೇಶಗಳಿಗೆ ವಿತರಿಸುವುದಾಗಿ ಯಾವ ದೇಶ ಹೇಳಿದೆ? ಯುಎಸ್ಎ. ಮುಂದಿನ ವಾರಗಳಲ್ಲಿ ಯುಎಸ್ಎ 80 ಮಿಲಿಯನ್ ಡೋಸ್ ಕೋವಿಡ್-19 ಲಸಿಕೆಗಳನ್ನು ಅಗತ್ಯವಿರುವ ದೇಶಗಳಿಗೆ ಹಂಚಲಿದೆ ಎಂದು ಯುಎಸ್ ಅಧ್ಯಕ್ಷ ಜೋ ಬಿಡೆನ್ ಹೇಳಿದ್ದಾರೆ. ಯುಎಸ್ಎನಲ್ಲಿ ಲಸಿಕೆಗಳಿಗೆ ಕಡಿಮೆ ಬೇಡಿಕೆ ಮತ್ತು ಜಾಗತಿಕವಾಗಿ ಬೇಡಿಕೆ ಹೆಚ್ಚಿದ ಹಿನ್ನೆಲೆಯಲ್ಲಿ ಈ ಪ್ರಕಟಣೆ ಬಂದಿದೆ. 80 ಮಿಲಿಯನ್ ಡೋಸೇಜ್ಗಳು ಫಿಜರ್, ಮಾಡರ್ನಾ ಅಥವಾ ಜಾನ್ಸನ್ ಮತ್ತು ಜಾನ್ಸನ್ ತಯಾರಿಸಿದ 20 ಮಿಲಿಯನ್ ಡೋಸ್ಗಳನ್ನು ಒಳಗೊಂಡಿರುತ್ತವೆ. ಸೊ 4 is the right answer. ಭಾರತದಲ್ಲಿನ ಕೋವಿಡ್-19 ಚಿಕಿತ್ಸೆಗಳ ಪಟ್ಟಿಯಿಂದ ಯಾವ ಚಿಕಿತ್ಸೆಯನ್ನು ಕೈಬಿಡಲಾಗಿದೆ? ಕನ್ವೆಲೆಸೆಂಟ್ ಪ್ಲಾಸ್ಮಾ ಥೆರಪಿ. ಭಾರತ ಸರ್ಕಾರವು ಕೋವಿಡ್-19 ಚಿಕಿತ್ಸೆಗಳ ಪಟ್ಟಿಯಿಂದ ಕನ್ವೆಲೆಸೆಂಟ್ ಪ್ಲಾಸ್ಮಾ ಚಿಕಿತ್ಸೆಯನ್ನು ಕೈಬಿಡಲಾಗಿದೆ. ಕೋವಿಡ್ ಸೋಂಕಿಗೆ ಚಿಕಿತ್ಸೆ ನೀಡಲು ಈ ಚಿಕಿತ್ಸೆಯ ಪ್ರಯೋಗಗಳು ನಿಷ್ಪರಿಣಾಮಕಾರಿಯಾಗಿರುವುದರಿಂದ ಈ ನಿರ್ಧಾರವನ್ನು ರಾಷ್ಟ್ರೀಯ ಕೋವಿಡ್ ಕಾರ್ಯಪಡೆಯು ಮಾಡಿದೆ. ಸೊ 1 is the right answer. ಇತ್ತೀಚೆಗೆ ಸುದ್ದಿಯಲ್ಲಿರುವ ನ್ಯೂ ಬಿಗ್ 5 ಪ್ರಾಜೆಕ್ಟ್ ಎಂದರೇನು? ವನ್ಯಜೀವಿ ಛಾಯಾಗ್ರಹಣ ಯೋಜನೆ. ನ್ಯೂ ಬಿಗ್ 5 ಪ್ರಾಜೆಕ್ಟ್ 5 ಪ್ರಾಣಿಗಳ ಛಾಯಾಚಿತ್ರ ತೆಗೆಯಲು ವಿಶ್ವದಾದ್ಯಂತ 250ಕ್ಕೂ ಹೆಚ್ಚು ಛಾಯಾಗ್ರಾಹಕರು, ಸಂರಕ್ಷಣಾವಾದಿಗಳು ಮತ್ತು ವನ್ಯಜೀವಿ ದತ್ತಿ ಸಂಸ್ಥೆಗಳನ್ನು ಒಳಗೊಂಡ ಅಂತಾರಾಷ್ಟ್ರೀಯ ಉಪಕ್ರಮವಾಗಿದೆ. ಈ 5 ಪ್ರಾಣಿಗಳನ್ನು ಬೇಟೆಯಾಡುವ ಬದಲು ಪ್ರಪಂಚದಾದ್ಯಂತ ಫ್ರೇಮ್ ಮಾಡುವ ಉದ್ದೇಶವನ್ನು ಯೋಜನೆಯು ಹೊಂದಿದೆ. ಈ ಪ್ರಾಣಿಗಳು ಆನೆ, ಹಿಮಕರಡಿ, ಗೊರಿಲ್ಲಾ, ಹುಲಿ ಮತ್ತು ಸಿಂಹ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದ 2 ಪ್ರಾಣಿಗಳು ಈ ಪಟ್ಟಿಯಲ್ಲಿ ಸ್ಥಾನ ಪಡೆದಿವೆ, ಆದರೆ ಒಂದು ಕೊಂಬು ಖಡ್ಗಮೃಗವು ಈ ಪಟ್ಟಿಯಿಂದ ಹೊರಗಿದೆ. ಸೊ 2 is the right answer. 2050ರ ವೇಳೆಗೆ ನೆಟ್ ಝೀರೋ ಎಂಬ ವರದಿಯನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ? IEA. ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ IEA 2050ರ ವೇಳೆಗೆ ನೆಟ್ ಝೀರೋ ಜಾಗತಿಕ ಇಂಧನ ವಲಯಕ್ಕೆ ಒಂದು ಮಾರ್ಗಸೂಚಿ ಎಂಬ ವರದಿಯನ್ನು ಬಿಡುಗಡೆ ಮಾಡಿದೆ. ಇದು 2050ರ ವೇಳೆಗೆ ನಿವ್ವಳ ಶೂನ್ಯ ಶಕ್ತಿ ವ್ಯವಸ್ಥೆಗೆ ಹೇಗೆ ಪರಿವರ್ತನೆಗೊಳ್ಳುತ್ತದೆ ಎಂಬುದರ ಸಮಗ್ರ ಅಧ್ಯಯನವಾಗಿದೆ. ಅದೇ ಸಮಯದಲ್ಲಿ ಜಗತ್ತಿನ ಪ್ರಸ್ತುತ ಶಕ್ತಿಯ ಬೇಡಿಕೆಗಳಿಗೆ ಹೊಂದಾಣಿಕೆ ಮಾಡಿಕೊಳ್ಳುವುದಿಲ್ಲ. ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರುವ ಅಂತರ್ ಸರ್ಕಾರಿ ಸಂಸ್ಥೆಯಾಗಿದೆ ಮತ್ತು ಇದನ್ನು 1974ರಲ್ಲಿ ಸ್ಥಾಪಿಸಲಾಯಿತು. ಸೊ 2 is the right answer. ಚಿನ್ನದ ವಿನಿಮಯವನ್ನು ಸ್ಥಾಪಿಸಲು ಯಾವ ಸಂಸ್ಥೆ ಪ್ರಸ್ತಾಪಿಸಿದೆ? ಅದರಲ್ಲಿ ಚಿನ್ನವನ್ನು ಎಲೆಕ್ಟ್ರಾನಿಕ್ ಚಿನ್ನದ ರಶೀದಿಗಳ ರೂಪದಲ್ಲಿ ವ್ಯಾಪಾರ ಮಾಡಲಾಗುತ್ತದೆ. ಸೆಬಿ. ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸೆಬಿ ಚಿನ್ನದ ವಿನಿಮಯವನ್ನು ಸ್ಥಾಪಿಸಲು ಪ್ರಸ್ತಾಪಿಸಿದೆ. ಪ್ರಸ್ತಾವಿತ ಚೌಕಟ್ಟಿನಡಿಯಲ್ಲಿ ಚಿನ್ನವನ್ನು ಎಲೆಕ್ಟ್ರಾನಿಕ್ ಚಿನ್ನದ ರಶೀದಿಗಳ ರೂಪದಲ್ಲಿ ವ್ಯಾಪಾರ ಮಾಡಲಾಗುವುದು ಮತ್ತು ದೇಶೀಯ ಸ್ಪಾಟ್ ಬೆಲೆ ಆವಿಷ್ಕಾರ ಕಾರ್ಯವಿಧಾನವನ್ನು ಹೊಂದಿರುತ್ತದೆ. ಅದು ಪಾರದರ್ಶಕವಾಗಿರುತ್ತದೆ.
ಪ್ರಸ್ತಾವಿತ ಚೌಕಟ್ಟಿನಡಿಯಲ್ಲಿ ಚಿನ್ನವನ್ನು 1 ಕಿಲೋಗ್ರಾಂ, 100 ಗ್ರಾಂ, 50 ಗ್ರಾಂ ಎಂದು ಹೆಸರಿಸಲಾಗುತ್ತದೆ. ವಿಶೇಷ ಸಂದರ್ಭಗಳಲ್ಲಿ ಅವುಗಳನ್ನು 5 ಮತ್ತು 10 ಗ್ರಾಂಗಳಲ್ಲಿ ಸಹ ಹೆಸರಿಸಬಹುದು. ಸೊ 2 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವರಲ್ಲಿ MMA ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಮೂಲದ ಫೈಟರ್ ಯಾರು? ಅರ್ಜನ್ ಭುಲ್ಲರ್. ಸಿಂಗಾಪುರ ಮೂಲದ ಒನ್ ಚಾಂಪಿಯನ್ಶಿಪ್ನಲ್ಲಿ ಹೆವಿವೇಟ್ ವಿಶ್ವ ಚಾಂಪಿಯನ್ನಲ್ಲಿ ಬ್ರಾಂಡನ್ ವೆರಾ ಅವರನ್ನು ಸೋಲಿಸಿ ಅರ್ಜನ್ ಭುಲ್ಲರ್ ಉನ್ನತ ಮಟ್ಟದ MMA ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಮೂಲದ ಹೋರಾಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಭುಲ್ಲರ್ 2010 ಮತ್ತು 2012ರಲ್ಲಿ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕಗಳನ್ನು ಗೆದ್ದಿದ್ದರು. ಒಲಿಂಪಿಕ್ಸ್ನಲ್ಲಿ ಕೆನಡಾವನ್ನು ಪ್ರತಿನಿಧಿಸಿದ ಮೊದಲ ಭಾರತೀಯ ಮೂಲದ ಫ್ರೀ ಸ್ಟೈಲ್ ಕುಸ್ತಿಪಟು ಎಂಬ ಹೆಗ್ಗಳಿಕೆಗೆ ಇವರು ಪಾತ್ರರಾದರು. ಸೊ 2 ಈಸ್ ದಿ ರೈಟ್ ಆನ್ಸರ್. ಪ್ರಶ್ನೆ 1. ಈ ವೈನ ನವೀಕರಿಸಬಹುದಾದ ಇಂಧನ ದೇಶ ಆಕರ್ಷಣೆಯ ಸೂಚ್ಯಂಕ ರಿನ್ಯೂವಬಲ್ ಎನರ್ಜಿ ಕಂಟ್ರಿ ಅಟ್ರಾಕ್ಟಿವ್ನೆಸ್ ಇಂಡೆಕ್ಸ್ನಲ್ಲಿ ಭಾರತ ದೇಶವು ಯಾವ ಸ್ಥಾನದಲ್ಲಿದೆ? ಈ ವೈನ ನವೀಕರಿಸಬಹುದಾದ ಇಂಧನ ದೇಶ ಆಕರ್ಷಣೆಯ ಸೂಚ್ಯಂಕದಲ್ಲಿ ಭಾರತ ದೇಶವು ಯಾವ ಸ್ಥಾನದಲ್ಲಿದೆ? ಪ್ರಶ್ನೆ 2. ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರವನ್ನು ಉತ್ತೇಜಿಸುವ ಇಲಾಖೆಯ ಪ್ರಕಾರ ಏಪ್ರಿಲ್ 2021ರ ಭಾರತದ ವಾರ್ಷಿಕ ಹೋಲ್ಸೇಲ್ ಪ್ರೈಸ್ ಇನ್ ಇಂಡಿಯಾ ಹಣದುಬ್ಬರ ದರ ಎಷ್ಟಾಗಿತ್ತು? ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರವನ್ನು ಉತ್ತೇಜಿಸುವ ಇಲಾಖೆಯ ಪ್ರಕಾರ ಏಪ್ರಿಲ್ 2021ರ ಭಾರತದ ವಾರ್ಷಿಕ ಹೋಲ್ಸೇಲ್ ಪ್ರೈಸ್ ಇನ್ ಇಂಡಿಯಾ ಹಣದುಬ್ಬರ ದರವು ಎಷ್ಟು ಆಗಿತ್ತು? ಈ ಎರಡೂ ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನ ಕೊಡ್ತೀರಾ ಎಂಬಂತಹ ನಿರೀಕ್ಷೆಯಲ್ಲಿ ಇವತ್ತಿನ ಒಂದು ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.